ಕೆಫೆ ಸ್ಫೋಟದ್ದು ಏನಾಯ್ತು ಸರ್? ನಡೀತಾ ಇದೆ, ಭಾಳ ಹತ್ತಿರ ಬರ್ತಾ ಇದ್ದೀವಿ. ಮನುಷ್ಯ ಯಾರು ಅಂಥೇಳಿ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. NIA ಮಾಡ್ತಿದ್ದಾರೆ, ನಮ್ಮವರು ಮಾಡ್ತಾಯಿದ್ದಾರೆ, CCB ಅವರು ಕೂಡ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾಯಿದ್ದಾರೆ. ಒಳ್ಳೆ ಲೀಡ್ಗಳು ಸಿಕ್ಕಿದೆ. ಸರ್, ಏನು ಸಚಿವರದ್ದು ಏನಾದರೂ ಸಾಧ್ಯತೆ ಇದೆ ಸರ್? ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನೋದು ಏನಾದರೂ? ಅದು ಗೊತ್ತಿಲ್ಲ. ಈಗ ನಮ್ಮಲ್ಲಿ ಒಂದು 7-8 ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂಥೇಳಿ ಮಾತುಗಳಾಗ್ತಾಯಿತ್ತು. ಅದರಲ್ಲಿ ಯಾರು ಒಪ್ಕೊಳ್ತಾರೆ, ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನೇ ನಿಲ್ಲಿಸ್ತಾರೆ. ಅದು ಅಂತಿಮವಾಗಿ ಇವತ್ತು ಗೊತ್ತಾಗುತ್ತೆ. ಇವತ್ತು ಸ್ವಲ್ಪ ಕ್ಲಾರಿಟಿ ಬರುತ್ತೆ ಇವತ್ತು. ಮೈಸೂರಿನ ವಿಚಾರದಲ್ಲಿ ನಮ್ಗಳಿಗೆ ಆಪೋಸಿಟೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಅವ್ರು ಮಾತಾಡ್ತಾರೆ. ಬಟ್ ಆ ಭಾಗದಲ್ಲಿ ಕ್ಯಾಂಡಿಡೇಟ್ನ ವಿಚಾರದಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇಲ್ಲ, ಚರ್ಚೆಗೆ ಬರ್ತಾ ಇಲ್ಲ? ಅಲ್ಲ, ಎಲ್ಲ 28ಕ್ಕೆ 28 ಅಭ್ಯರ್ಥಿಗಳನ್ನು ನಾವು ಹಾಕ್ತೀವಿ. ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ. ನಮಗೆ ಅಭ್ಯರ್ಥಿನೇ, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು, ನಿಜ. ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವ್ರಿಗೆ. ಅಲ್ಲೇನಾದರೂ ಸಚಿವರಿಗೆ SC ಮಾದೇವಪ್ಪ ಅವರು ಕೇಳಿ ಬರ್ತಾ ಇದೆ, ಅವರೇನಾದರೂ ಸ್ಟ್ರಾಂಗ್? ಅದು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಟಿರೋದು. ಅವರು ಬೇಡ, ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು, ಇಲ್ಲ ಮಾದೇವಪ್ಪನವ್ರನ್ನ ನಿಲ್ಲಿಸ್ಬೋದು. ಅವ್ರು ಬೇಡ ಅಂದಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅವ್ರ ಮಗನಿಗೆ ಕೊಡಬೇಕು, ಇಲ್ಲ ಬೇರೆಯವ್ರಿಗೆ ಕೊಡಬೇಕು. ಆ ತೀರ್ಮಾನ ಹೈಕಮಾಂಡ್ನವ್ರು ತಗೊಳ್ತಾರೆ. ಸರ್, ತುಮಕೂರು ಮುದ್ದಹನುಮೇಗೌಡರು ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅದೇ, ಈಗ ಯಾರು ವಿರೋಧ ಮಾಡ್ತಿದ್ದಾರೆ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದೀವಿ. ಆದ್ದರಿಂದ ಯಾರ್ಯಾರು ಅವರಿಗೆ ಅಸಮಾಧಾನ ಇದೆ ಅವ್ರನ್ನ ಸಮಾಧಾನ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಅವ್ರನ್ನೆಲ್ಲ ಮನವಿ ಮಾಡ್ತೀವಿ. ಮುಂದೆ ನೋಡೋಣ. ಅದು ಇರೋದೇ ಅಲ್ಲ, ಚುನಾವಣೆಯಿಂದಾಗ ಎಲ್ಲರೂ ನಮಗೆ ಸಹಕರಿಸ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆದಷ್ಟು ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ.